ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರೋದು ಬ್ರೆಡ್. ನಮ್ಮ ಮನೆಯಲ್ಲಿ ಮಾಡುವಂಥ ಬ್ರೆಡ್ ಇದು. ನೋಡಿ, ಒಂದು ಬೌಲು ಮೈದಾ, ಅರ್ಧ ಬೌಲು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದನ್ನು ಗೋಧಿ ಹಿಟ್ಟಿಂದ ಮಾಡೋಕ್ಕಾಗೋದಲ್ಲ, ಮೈದಾದಿಂದನೇ ಮಾಡಬೇಕು. ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು, ಅರಿಶಿನ, ಸ್ವಲ್ಪ ಸಕ್ಕರೆ, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ಬೇಕು. ಸರಿಯಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ನಾದಿಟ್ಕೊಳ್ಬೇಕು. ನಾವು ಬೆಳಗ್ಗೆ ಮಾಡಬೇಕಾದ್ರೆ ರಾತ್ರಿ ನೆನೆಸಿ ಇಡಬೇಕು ಈ ಹಿಟ್ಟನ್ನು. ಈಗ ನಾ ರಾತ್ರಿ ಆಗಿದೆ, ರಾತ್ರಿ ನೆನೆಸಿ ಇಡ್ತಾಯಿದ್ದೀನಿ. ಮುಚ್ಚಿಟ್ಬಿಟ್ಟು ಬೆಳಗ್ಗೆ ಇದಕ್ಕೆ ಮಸಾಲೆ ರುಬ್ಕೋಬೇಕು. ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಶುಂಠಿ ಎಲ್ಲವನ್ನು ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈ ಪೇಸ್ಟನ್ನು ನಾವು ನಾದಿದ ಹಿಟ್ಟಿಗೆ ಹಾಕ್ಕೊಳ್ಬೇಕು. ಅಂದರೆ ಇದು ಹಿಟ್ಟು ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೋ, ಆ ರೀತಿ ನಾವು ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಪಿಂಚು ಸೋಡಾ ಮತ್ತು ಸ್ವಲ್ಪ ಇನ್ನಷ್ಟು ಉಪ್ಪು ಹಾಕಿಬಿಟ್ಟು ಎಣ್ಣೆ ಹಾಕಿ ಒಂದು ಕಲ್ಲಿಂದ ಅಥವಾ ಕುಟ್ಟಾಣಿ ಇದ್ದರೆ ಅದರಿಂದ ನೀವು ಈ ರೀತಿ ಹಿಟ್ಟನ್ನು ಹದ ಮಾಡ್ಕೊಳ್ಬೇಕು. ಅಂದರೆ ಬ್ರೆಡ್ಗಳು ಉಬ್ಬಿ ಬರುತ್ತೆ ಚೆನ್ನಾಗಿ. ನೋಡಿ, ಇದನ್ನು ಮಿಕ್ಸ್ ಇಟ್ಟು ನಾನು ಚಟ್ನಿ ಮಾಡಿಕೊಂಡೆ. ಇವಾಗ ಸ್ವಲ್ಪ ಹಿಟ್ಟು ತಗೊಳ್ತಾ ಉಂಡೆ ಮಾಡಿ ಅಗಲವಾಗಿ ತಟ್ಟಬೇಕು. ಸ್ವಲ್ಪ ತಟ್ಬಿಟ್ಟು ಎಣ್ಣೆ ಹಾಕಿಬಿಟ್ಟು ಬೇಯಿಸಬೇಕು. ಈ ರೀತಿ ಉಬ್ಬಿ ಬರುತ್ತೆ. ಸ್ವಲ್ಪ ತಿನ್ನೋಕ್ಕೆ ತುಂಬ ರುಚಿಯಾದ ಡಿಫ್ರೆಂಟ್ ಆದ ಟೇಸ್ಟ್ ಅಂತ ಹೇಳ್ಬೋದು. ಒಮ್ಮೆ ಈ ರೀತಿ ಮಾಡಿ ಟ್ರೈ ಮಾಡಿ, ಹೊಸ ರುಚಿಯನ್ನು ನೋಡಿ. ದಿನಾಲು ಒಂದೇ ಥರ ಬ್ರೇಕ್ಫಾಸ್ಟ್ ತಿಂದು ತಿಂದು ಬೇಜಾರಾಗಿರುತ್ತೆ. ಈ ರೀತಿ ಒಂದು ಮಾಡಿ ನೋಡಿ. ಇದನ್ನು ಮಾಡಿದಾದಮೇಲೆ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಳ್ಬೇಕು, ಮುಚ್ಚಿ, ಅಂದರೆ ಉಮ್ಗೊಳುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.